ಇದೊಂದು ಹಾರ್ಟ್ ಟಚಿಂಗ್ ಸ್ಟೋರಿ. ಕಥೆಯ ಹೆಸರು ಚಿನ್ನಿ ಮತ್ತು ಗುರುಜಿ. ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ಶಿಕ್ಷಕರು ಇರ್ತಾರೆ. ಅವರು ಮಕ್ಕಳಿಗೆ ಪಾಠ ಹೇಳ್ತಾ ಹಾಗೆ ಮಾನವೀಯತೆಯ ಗುಣಗಳನ್ನು ಸಹ ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸ್ತಾ ಇರ್ತಾರೆ. ಒಂದಿನ ಶಾಲೆ ಹತ್ತಿರ ಮಳೆ ಜೋರಾಗಿ ಬೀಳ್ತಾ ಇದ್ದಾಗ ಆ ಶಾಲೆಯ ಬಳಿಯಲ್ಲಿ ಒಂದು ಬಿಳಿಯ ಬೆಕ್ಕಿನ ಮರಿ ಮಳೆಯಲ್ಲೇ ನಡುತ್ತಾ ಕೂತ್ಕೊಂಡಿರುತ್ತೆ. ಅದನ್ನು ನೋಡಿರುವಂಥ ಶಿಕ್ಷಕರು ಅದು ಬಳಿ ಹೋಗಿ ಸುತ್ತಮುತ್ತಲು ನೋಡ್ತಾರೆ, ಯಾರು ಅದನ್ನು ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇರೋಲ್ಲ. ಹಾಗಾಗಿ ಮನೆಗೆ ಅವರೇ ಬಿಳಿಯ ಬೆಕ್ಕಿನ ಮರಿಯನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಹೆಸರನ್ನು ಸಹ ಇಡ್ತಾರೆ. ಏನಪ್ಪ ಅಂದರೆ ಚಿನ್ನಿ ಅಂತ ಹೇಳಿ. ಚಿನ್ನಿ ಬಹಳ ದುರ್ಬಲವಾಗಿತ್ತು. ಆದರೆ ಅದಕ್ಕೆ ಪ್ರೀತಿಯಿಂದ ಹಾಲು ಮತ್ತು ಆಹಾರವನ್ನೆಲ್ಲ ಕೊಡ್ತಾರೆ. ಒಂದೆರಡು ದಿನಗಳಾದಮೇಲೆ ಅದು ತನ್ನ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತೆ. ಅದಕ್ಕೆ ಗುರುಜಿ ನೆರಳಾಗಿ ಹೋಗ್ತಾರೆ. ಒಂದಿನ ಹೀಗೆ ಗುರುಜಿಗೆ ಸ್ವಲ್ಪ ಜ್ವರ ಬಂದುಬಿಡ್ತು. ಅವರು ಹಾಸಿಗೆಯಲ್ಲೇ ಮಲ್ಕೊಂಡು ಬಿಡ್ತಾರೆ. ಚಿನ್ನಿ ಅವರ ಬಳಿಯಿಂದ ಸರಿಲೇ ಇಲ್ಲ. ಅದು ಹತ್ತಿರ ಕುಳಿತು ಮೃದುವಾಗಿ ಮಿಯಾವ್ ಮಿಯಾವ್ ಅನ್ನೋದಕ್ಕೆ ಶುರು ಮಾಡಿಬಿಡುತ್ತೆ. 3 ದಿನಗಳಾದಮೇಲೆ ಗುರುಜಿ ಸ್ವಲ್ಪ ಜ್ವರದಿಂದ ಚೇತರಿಸಿಕೆ ಕೊಡ್ಕೊಳ್ತಾರೆ. ಅವರು ಅವಾಗೊಂದು ಮಾತು ಅಂದ್ಕೊಳ್ತಾರೆ, ಅಂದರೆ ಅರ್ಥಕೊಳ್ತಾರೆ. ಏನಪ್ಪ ಅಂದರೆ, ಪ್ರಾಣಿಗಳಿಗೂ ಸಹ ಹೃದಯ ಇದೆ, ಅವುಗಳ ಪ್ರೀತಿ ನಿಸ್ವಾರ್ಥದಿಂದ ಕೂಡಿದ್ದು ಅಂಥೇಳಿ. ಮುಂದಿನ ದಿನ ಶಾಲೆಗೆ ಹೋಗ್ಬಿಟ್ಟು ಮಕ್ಕಳಿಗೆ ಹೇಳ್ತಾರೆ ಅವರು, ಮಕ್ಕಳೇ, ಪ್ರಾಣಿಗಳನ್ನು ಪ್ರೀತಿಸಿ. ಅವು ಮಾತನಾಡಲಾರವು, ಆದರೆ ಅವುಗಳ ಪ್ರೀತಿ ಮಾತಿಗಿಂತ ದೊಡ್ಡದು ಎಂದು. ಚಿನ್ನಿ ಬಾಗಿಲ ಬಳಿ ಕುಳಿತು ಮೌನವಾಗಿ ಆ ಶಿಕ್ಷಕರನ್ನೇ ನೋಡ್ತಾ ಇತ್ತು. ನೋಡಿ, ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದರೆ, ಪ್ರೀತಿ ಕೊಟ್ಟರೆ ಪ್ರೀತಿ ಮರಳಿ ವಾಪಸ್ ಬಂದೇ ಬರುತ್ತೆ ಅಂತ ಹೇಳಿ. ಕತೆ ಚೆನ್ನಾಗಿತ್ತು ಅನ್ಕೋತೀನಿ. ಕತೆ ಇಷ್ಟವಾದರೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.